ಇದು ಕಾರ್ಪೊರೇಷನ್ ಆಫೀಸಿಗೆ ಬಂದಿದ್ದೀವಿ ಶಾಂತಿನಗರದಲ್ಲಿ. ಅಂದರೆ ಕೋನಪ್ಪನ ಅಗ್ರಹಾರ ಹಾಗೂ ದೊಡ್ಡ ತೋಗೂರು ಸರ್ವೆ ನಂಬರಲ್ಲಿ ಬರ್ತಕ್ಕಂಥ ಮೆಟ್ರೋ ರೈಲು ನಿಲ್ದಾಣಕ್ಕೆ ಕೋನಪ್ಪನ ಅಗ್ರಹಾರದಾದರೂ ಆಗಲಿ ಇಲ್ಲಾಂದರೆ ದೊಡ್ಡ ತೋಗೂರದಾದರೂ ಆಗಲಿ ಹೆಸರನ್ನು ಇಡಬೇಕಾಗಿತ್ತು. ಆದರೆ ಇದನ್ನು ಮಾಡ್ದೇ ಇನ್ಫೋಸಿಸ್ ಅವರು ಸ್ವಲ್ಪ ಫಂಡ್ ಹಾಕಿದ್ರಂತೆ. ಎಲೆಕ್ಟ್ರಾನಿಕ್ ಸಿಟಿನಲ್ಲಿರುವ ರೈಲು ನಿಲ್ದಾಣಕ್ಕೆ ಇನ್ಫೋಸಿಸ್ ಅಂತ ಹೆಸರಿಟ್ಟು ಕೋನಪ್ಪನ ಅಗ್ರಹಾರಕ್ಕೆ ಈಗ ಎಲೆಕ್ಟ್ರಾನಿಕ್ ಸಿಟಿ ಅಂತ ನಾಮಕರಣ ಮಾಡಿದ್ದಾರೆ. ಇದ್ರ ವಿರುದ್ಧ ನಾವು ಗ್ರಾಮಸ್ಥರ ಪರವಾಗಿ ಕೋನಪ್ಪನ ಅಗ್ರಹಾರ ಗ್ರಾಮಸ್ಥರು ಅಥವಾ ದೊಡ್ಡ ಗ್ರಾಮಸ್ಥರ ಪರವಾಗಿ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ, ಇದು ಆಲ್ರೆಡಿ ತಹಶೀಲ್ದಾರ್ ಆಗಿರ್ಬೋದು, ಜಿಲ್ಲಾ ಡಿ ಸಿಗಾಗಿರ್ಬೋದು ಎಲ್ಲ ಗಮನಕ್ಕೂ ತಂದು ಲೆಟರ್ ಎಲ್ಲ ಹಾಕಿ ಎಲ್ಲ ಮಾಡಿದ್ರು ಅದು ಸರಿಯಾದ ಮಾಹಿತಿ ನಮಗೆ ಕೊಡದೇ ಇರೋ ಕಾರಣಕ್ಕೆ ನಾವು ನೇರವಾಗಿ ಇಲ್ಲೇ ಬಂದಿದ್ದೀವಿ. ಈಗ ಒಳಗಡೆ ಹೋಗಿ ಅದಕ್ಕೆ ಸಂಬಂಧಪಟ್ಟವರು ಯಾರಿದ್ದಾರೆ, ಯಾಕೆ ಈ ರೀತಿ ಮಾಡಿದ್ರು, ಮೆಟ್ರೋ ಕಾಮಗಾರಿ ಶುರುವಾದಾಗ ಅವ್ರು ಕೊಟ್ಟಿರ್ತಕ್ಕಂಥ ನಕ್ಷೆನಲ್ಲಿ ಕೋನಪ್ಪನ ಅಗ್ರಹಾರ ಅಂತ ಇತ್ತು. ತದನಂತರ ಇನ್ಫೋಸಿಸ್ ಅವರು ಫಂಡ್ನ ಹಾಕಿ ಅಲ್ಲೊಂದು ರೈಲ್ವೆನಿಂದ ಏನೋ ಅವರ ಒಂದು ದೊಡ್ಡ ಅವರ ಹೆಸರು ಹಾಕಿ ಮಾಡಿರೋದ್ರಿಂದ ಇಲ್ಲಿ ಫೇಸ್ 1 ಅಂತ ಮಾಡಿದ್ದಾರೆ. ಅದು ದೊಡ್ಡೂರು ಗೇಟಲ್ಲಿ ಮಾಡಿರ್ತಕ್ಕಂಥ ಮೆಟ್ರೋ ರೈಲು ನಿಲ್ದಾಣಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಅಂತ ಮಾಡಿದ್ದಾರೆ. ಆದರೆ ಇದು ತುಂಬ ನೋವು ತಂದಿದೆ ಅಲ್ಲಿನ ಗ್ರಾಮಸ್ಥರಿಗೆ. ಯಾಕೆಂದರೆ ಇತಿಹಾಸ ನೀವು ನೋಡ್ಕೊಂಡಾಗ ಕೋನಪ್ಪನ ಅಗ್ರಹಾರ ದೊಡ್ಡ ತೋಗೂರು ಒಂದು 300-400 ವರ್ಷದ ಇತಿಹಾಸ ಇದೆ. ಆ ಹೆಸರಿನ ಮುನ್ನೆಲೆಕ್ಕೇ ಅದನ್ನು ಇದರಲ್ಲಿ ಹುಟ್ಟಿಡುವಂಥ ಕೆಲಸನ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಅಂತ ಆಗಿದೆ. ಈಗ ಒಂದು 25-30 ವರ್ಷದ ಒಳಗಡೆ ಆಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಸಿಟಿ ಅನ್ನೋ ಒಂದು ಹೆಸರನ್ನ ರೈಲು ನಿಲ್ದಾಣಕ್ಕೆ ಇಟ್ಟು ಅಲ್ಲಿನ ನಮ್ಮ ಗ್ರಾಮಸ್ಥರಿಗೆ ಒಂಥರ ಅವಮಾನ ಮಾಡುವಂಥ ಕೆಲಸನೇ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಅದ್ರ ವಿಚಾರವಾಗಿ ಈಗ ಸಂಬಂಧ ಯಾರಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದು ಸೈಟ್ ಅಡ್ರೆಸ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ SRO ಡಿಪಾರ್ಟ್ಮೆಂಟ್ ಗ್ರೌಂಡ್ ಅಲ್ಲಿ ನಾವು ಕೊಟ್ಟಿರೋದಕ್ಕೆ ಉತ್ತರವೇ ಇಲ್ವಲ್ಲ. ಇದು ನೀವು ಬೇಕಾದ್ರೆ ನೀವು ಯಾರಿದ್ರೆ ನಿಮ್ಮ ಅಸಿಸ್ಟೆಂಟ್ನ ಕರೆಸಿ. There is no video allowed here. ಸರ್ ಯಾಕೆ ನಾವು ತೋರಿಸ್ತಾ ಇರೋದು ಜನಗಳಿಗೆ ಲೈವ್. ನಾವು ವಿಡಿಯೋ ಎಲ್ಲ ಮಾಡ್ತಾ ಇರೋದು ಲೈವ್ ಮಾಡ್ತಾ. My request to you, please don't do a live recording because you're coming and take an appointment for me and you need a representation. If you want to do it live, we do it in a public place. I do not have a problem. ಸಂಬಂಧಪಟ್ಟಿದ್ದೆ ಮಾತಾಡಿ ಬಂದಿದ್ರೆ ಹೇಳಿ. ಅದನ್ನು ಮಾತು ಕೇಳ್ತಿದ್ವಿ. ಈ ವಿಚಾರ ಬಂದ್ಬಿಟ್ಟು ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದು ನಾವು ಯಾರಿಗೂ ತೊಂದರೆ ಕೊಡಬೇಕಂತ ಹೇಳಿ. ಸರ್ ಈಗ ಎಲೆಕ್ಟ್ರಾನಿಕ್ ಸಿಟಿ ಫಸ್ಟ್ ಇದನ್ನ ಅವ್ರಿಗೆ ಮಾಹಿತಿ ಕೊಡೋಣ, ಆಮೇಲೆ ಇದ್ರ ಬಗ್ಗೆ ಹೇಳೋಣ. ಸರ್ ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಸಂಬಂಧಪಟ್ಟಂತೆ ಏನು ಮೆಟ್ರೋ ಕಾಮಗಾರಿ ನಡೆದಿದೆ ಅಲ್ಲಿನ ನಿಲ್ದಾಣಗಳಿಗೆ ಹೆಸರು ಮೊದಲು ನೀವು ಕೊಟ್ಟಂಥ ಪೇಪರ್ಗಾಗಲಿ ಇದೆ ನ್ಯೂಸ್ ಕೊಟ್ಟಂಥ ಮಾಹಿತಿನಲ್ಲಿ ಕೋನಪ್ಪನ ಅಗ್ರಹಾರ ಮೆಟ್ರೋ ನಿಲ್ದಾಣ ಅಂತ ಇತ್ತು. ಓಕೆ, ಆ ಜಾಗ ಬಂದು ಈಗ ಏನು ಕನ್ಸ್ಟ್ರಕ್ಷನ್ ಆಗಿದೆ ಆ ಜಾಗ ಬಂದು ಸರ್ವೆ ನಂಬರ್ ಬಂದು ದೊಡ್ಡ ತೋಗೂರು ಪಟ್ಟಣ ಪಂಚಾಯತಿಗೆ ಸೇರುತ್ತೆ. ಆದರೆ ಆ ಜಾಗ ಅಲ್ಲಿ ಬಂದು ಇದ್ದಿದ್ದು ಬಸ್ ಸ್ಟಾಪ್ ಈ ಕಡೆ ಕೋನಪ್ಪನ ಅಗ್ರಹಾರ ಅಂತ ಇತ್ತು. ಒಂದು ಅಲ್ಲಿ ದೊಡ್ಡ ತೋಗೂರು ಅಂತ ಬರಬೇಕು, ಇಲ್ಲ ಕೋನಪ್ಪನ ಅಗ್ರಹಾರ ಅಂತ ಬರಬೇಕು. ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೆಸರು ಬಂದಿದೆ. ಅದು ಯಾಕೆ? ಯಾಕಂದ್ರೆ ಇದು 300-400 ಇಯರ್ಸ್ ಏನು ಹೆಸರಿರುವಂಥ ಊರನ್ನು ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಅಂತ 25 ಇಯರ್ಸ್ ಬ್ಯಾಕ್ ಬಂದಿರೋ ಇದನ್ನ ಇಲ್ಲಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಅಂತ ನೀವೇನು ಮೆನ್ಷನ್ ಮಾಡಿದ್ರಿ ಫಸ್ಟ್ ಆ ಜಾಗದಲ್ಲಿ ಇನ್ಫೋಸಿಸ್ ಅಂತ ಹಾಕಿದ್ದೀರ. ಸೊ ಅದನ್ನ ನಾವು ಗ್ರಾಮದ ಪರವಾಗಿ ನಾವೀಗ ಇಲ್ಲಿ ಬಂದಿದ್ದೀವಿ. ಇದಕ್ಕೆ ಮುಂಚೆ ಇದನ್ನ
ತಾಲೂಕು ಆಫೀಸಿಂದ ಜಿಲ್ಲಾ ಆಫೀಸಿಂದ ನಿಮಗೆ ಮಾಹಿತಿ ಬಂದಿದೆ, ಅದರದ್ದು ಪತ್ರ, ಅದರದ್ದು ರಿಸೀವ್ಡ್ ಕಾಪೀಸ್ ನಮ್ಮ ಹತ್ರ ಇದೆ. ಅದಕ್ಕೆ ನಿಮ್ಮ ಕಡೆಯಿಂದ ಯಾವುದೇ ರೀತಿಯ ಉತ್ತರ ಬಂದಿಲ್ಲ. ಅದಕ್ಕೆ ನಾವು ನೇರವಾಗಿ ಇಲ್ಲಿ ಬಂದಿದ್ದೀವಿ. ಅದ್ರ ಬಗ್ಗೆ ಏನು ನೀವು ಉತ್ತರ ಕೊಡ್ತೀರಾ? ನೀವು ಉತ್ತರ ಕೊಡ್ಲಿಕ್ಕಾಗಲ್ಲ, ಬಿಕಾಸ್ ನೀವು ನನಗೆ ಡೀಟೇಲ್ಸ್ ಕೊಟ್ಟಿಲ್ಲ. ಪರಿಶೀಲನೆ ಮಾಡಿ ನನಗೆ ನಮ್ಮ ಆಫೀಸಿಗೆ ಬಂದಿರ್ಬೋದು, ನಿಮ್ಮ ಗಮನಕ್ಕೆ ಬಂದಿರಲಿಲ್ಲ. ಅದಕ್ಕೆ ನೀವು ದಯವಿಟ್ಟು ಕೊಟ್ಬಿಟ್ಟು ಪರಿಶೀಲನೆ ಮಾಡಿ. 17/2/2024 ದೊಡ್ಡವರು ಪ್ರಕರಣ ಬಗ್ಗೆ ನಾವು ಮನವಿ ಕೊಡ್ತೀವಿ. ಅವರು ನಿಮಗೆ ಒಂದು ಅರ್ಜಿ ಸಲ್ಲಿಸ್ತಾರೆ. ಈ ಅರ್ಜಿಯಲ್ಲಿ ಇವಾಗ 26/2/2024 ಅರ್ಜಿ ಸಲ್ಲಿಸ್ತಾರೆ. ಇದಕ್ಕೆ ಯಾವುದೇ ಬರಹ ಬಂದಿಲ್ಲ ನಿಮ್ಮ ಕಡೆಯಿಂದ. ಮತ್ತು ತಹಸೀಲ್ದಾರ್ ಕಾರ್ಯಾಲಯಕ್ಕೆ If you are going to this one, you will come to the front of my office. You can have a look at the video. I will not allow live streaming inside my office. ಓಕೆ, Come. ನಿಮ್ಮ ಆಫೀಸಿಗೆ ಬಂದಿದೆ. ನಿಮ್ಮ ಆಫೀಸಿಗೆ ಬಂದಾಗ ನಿಮಗೆ ಅದಕ್ಕೆ ಸಂಬಂಧಪಟ್ಟಾಗಿ ತಹಸೀಲ್ದಾರ್ ಕಾರ್ಯಾಲಯಗಳು ಇವಾಗ 1/7/2024 ಇದ್ರ ಬಗ್ಗೆ ಇಷ್ಟುವರೆಗೆ ತೀರ್ಮಾನ ಮಾಡಿಲ್ಲ. ವಿಲ್ ಬಿ ಟೇಕಿಂಗ್ ಅಪ್ ಟು ಗವರ್ಮೆಂಟ್ ಲೆವೆಲ್. ಅವರು ದಯವಿಟ್ಟು ನಿಮ್ಮ ಗಮನಕ್ಕೆ ಬಂದಿರೋಲ್ಲ. ಅದೇ ನಮ್ಮ ಆಶ್ಚರ್ಯ. ಯಾಕಂದ್ರೆ ನಿಮ್ಮ ಆಫೀಸಲ್ಲಿ ತಂದ್ಮೇಲೆ ನಿಮ್ಮ ಗಮನಕ್ಕೆ ಬರಬೇಕಾಗಿತ್ತಲ್ವಾ ಅಂತ. ಸರ್, ಯಾಕಂದರೆ ಹೇಳಿದ್ರೆ ಈಗ ನಮಗೆ ಅದೇ ಊರಲ್ಲಿ ಹುಟ್ಟುಕೊಳ್ಳೋದಕ್ಕೆ ನಮಗೆ ದೊಡ್ಡ ಊರಂತ ಒಂದು ಗಾಡಿಯಲ್ಲಿ ಬಂದಾಗ ಒಂದು ಮೈಂಡ್ ಸೆಟ್ ನಾವು ಹೋಗ್ತೀವಿ. ಇದುವರೆಗೂ ಬೇರೆ ಕಡೆಯಿಂದ ಬಂದಾಗ ಅಲ್ಲಿ ದೊಡ್ಡ ಊರು ಇತ್ತು ಅನ್ನೋದಕ್ಕೆ ಒಂದು ಕುರುಹೆ ಇದ್ದಿರಾಗ್ತಿದೆ. ಈಗ ನೀವು ಹೇಳಿದ್ದೀರಿ, ಇದರ ಬಗ್ಗೆ ಬೇಗನೆ ಪರಿಶೀಲನೆ ಮಾಡಿ. ಬೋರ್ಡ್ ಅಲ್ಲಿ ಮೆಟ್ರೋ ಹತ್ರ ಒಂದು ಒಂದು ಬೋರ್ಡ್ ಹಾಕಿ ನಮಗೆ ಅಂದರೆ ಈಗ ಎಲೆಕ್ಟ್ರಾನಿಕ್ ಸಿಟಿ ಅಂತ. ಸೊ ದಯವಿಟ್ಟು ಅದು ಒಂದು ಕೋನಪ್ಪನ ಆಗ್ತದೆ, ಇಲ್ಲ ದೊಡ್ಡ ತಗೊಳ್ಳೋದು ಯಾವುದಾದ್ರು ಒಂದು ನೀವು ಚೇಂಜ್ ಮಾಡಬೇಕು. ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅನ್ನೋದು ನೀವು ಬೇಕಾದ್ರೆ ಕೆಳಗಡೆ ಚಿಕ್ಕದಾಗಿ ಹಾಕ್ಬಿಟ್ಟು ಫೇಸ್ 1 ಅಂತ ಹಾಕ್ಬಿಟ್ಟು ನಮ್ಗೆ ಅಭ್ಯಂತರ ಇಲ್ಲ. ಯಾಕಂದರೆ ಅಲ್ಲಿನ ಪೂರ್ವಿಕರು ಮಾಡಿರುವಂಥ ಊರಲ್ವ ಸರ್. ಸೊ ನಮಗೂ ಅದು ಎಮೋಷನ್ಸ್ ಇರುತ್ತೆ. ಅದು ಚೇಂಜ್ ಆಗೋಯ್ತು, ಅದು ಹೆಸರೇ ಇಲ್ಲ. ಯಾವಾಗ ನಮಗೆ ತಿಳಿಸ್ಬೇಕು? ನಾವು ಯಾವ ರೀತಿ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡೋದು? ನೀವು ಹೇಳಿದ್ದೀರಿ ಈಗ, ಈಗ ಸ್ವಲ್ಪ ತಗೊಂಡ್ಬಿಟ್ಟು ನೀವೇ ಬರ್ತೀರಲ್ವ? ದಿನ ನೀವು ಬಂದು ಇಲ್ಲ ಇಂಥ ದಿನ ನೀವು ಕಾಂಟ್ಯಾಕ್ಟ್ ಮಾಡಿ ಅಂದರೆ ನಾವು ಒಂದು ದಿನ ನೀವು ಬೇಗನೆ ಈಗ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀರಿ. ಐ ವಿಲ್ ಸಿನ್ಸ್ ಯು ರೀಸೆಂಟ್ಲಿ ಗಿವನ್ ಇಟ್ ಕಾಲೇಜ್ ರೆಪ್ರೆಸೆಂಟೇಷನ್ ಅಂತ ನೋಡಿಕೊಂಡು ಬೇಗನೆ ನೀವು ಅಂದರೆ ನಿಮ್ಮ ಗಮನಕ್ಕೆ, ನಿಮ್ಮ ಆಫೀಸಿಂದ ನಿಮ್ಮ ಗಮನಕ್ಕೆ ಯಾಕೆ ತಂದಿಲ್ಲ ಸರ್? ನಾನು ಮಸ್ಟ್ ಹ್ಯಾವ್ ಕಮ್, ಬಟ್ ನೀವೀಗ ಹೇಳಿದ್ದೀರಿ, ಸಿನ್ಸ್ ಯು ಆರ್ ಸೇಯಿಂಗ್ ದಟ್ 2/12/7/12/4 ಕೊಟ್ಟಿದ್ದೀರಿ. ಇಟ್ ಇಸ್ ಕಮ್ ಟು ಮೈ ಆಫೀಸ್. ನಿಮ್ಮ ಮನೆಗೆ ಬೇಕಂದರೆ ಅದನ್ನು ನಿಮ್ಮೊಂದು ರಿಕ್ವೆಸೇಷನ್ ಇರಬೇಕು. ನಾವು ಅದೊಂದು ಪರ್ಸನಲ್ ನಿಮ್ದು ಅಡ್ರೆಸ್ ನಿಮಗೆ ಅಡ್ರೆಸ್ ಮಾಡಿ ನಾವು ಬಟ್ ಇದನ್ನು ಜೆರಾಕ್ಸ್ ಮಾಡಿಕೊಡ್ತೀವಿ. ನಮಗೆ ಇದು ಒರಿಜಿನಲ್ ಇದೆ, ಇದ್ರದ್ದು ಜೆರಾಕ್ಸ್ ಮಾಡಿ ನೀವು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಅಸೋಸಿಯೇಷನ್ ಇವತ್ತು ಅಲ್ಲಿಗೂ ಒಂದು ಕೊಟ್ಟಿದ್ದೀವಿ. ಈಗ ನಿಮಗೆ ನಿಮ್ಮ ಹತ್ರ ಡೈರೆಕ್ಟ್ ನಮ್ಮ ಹತ್ರ ನೇರವಾಗಿ ಮಾತಾಡೋಣ ಬಂದ್ವಿ. ಇನ್ನು ನಮ್ಮ ನಿಮಗೆ ಒಂದು ಸೆಕೆಂಡ್, ಜೆರಾಕ್ಸ್ ನಿಮಗೆ ಸಿಗುತ್ತೆ. ದಯವಿಟ್ಟು ನೋಡಿ ಸರ್ ಪ್ಲೀಸ್.